ಅನ್ಕೊಂಡ್ಬಿಟ್ಟವ್ನು ಅನ್ಸುತ್ತೆ. ಅಷ್ಟೇ ನಮ್ಮ ಸೈಲ್ ನನ್ನೇ ನೋಡ್ತಾನೆ. ಏನು ಮಾಡ್ತೀಯ ಸೈಲ್ ಎದ್ದಿದ ತಕ್ಷಣ? ವಯಸ್ಸು ಇನ್ನೂ ಇಲ್ಲೆಲ್ಲ ಜಾಗ ಇದೆ, ಏನೂ ಇಟ್ಟಿಲ್ಲ ನಾನು, ಇನ್ನೇನು ಸ್ಟೋರ್. ರವಾ ಗಂಜಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ ನಾನು ಸ್ಟುಡಿಯೋದಲ್ಲಿ ಫುಲ್ ಕ್ಲೀನಿಂಗ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಒಂದೇ ದಿವಸ ಬಾಕಿ ಇರೋದು ಪೂಜೆಗೆ. ಸೊ ಪೂಜೆಗೆ ಮುಂಚೆ ಒಂಚೂರು ಏನೇನಿದೆ ಎಲ್ಲ ಸೆಟಪ್ ಮಾಡಿ, ಏನೇನೆಲ್ಲ ಸೆಟಪ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆಲ್ರೆಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ನೋಡಿ. ಫೇಸ್ ನೋಡಿ ಹೆಂಗಾಗ್ಬಿಟ್ಟಿದೆ, ಫುಲ್ ಡಲ್ ಆಗಿಬಿಟ್ಟಿದ್ದೀನಿ ನಾನು, ಹುಷಾರಿದ್ದಂಗೆ ಆಗಿಬಿಟ್ಟಿದೆ. ಆದರೂ ನಾಳೆ ಒಂದೇ ದಿವಸ ಪೂಜೆಗೆ ಟೈಮ್ ಇರೋದು ಅಂದ್ಬಿಟ್ಟೆಲ್ಲ ಇವಾಗ ಕ್ಲೀನ್ ಮಾಡೋದು, ಏನೇನೆಲ್ಲ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿಂದ ನಾವು ತುಂಬ ಹೊಟ್ಟೆ ಹಸಿತಿತ್ತು. ಇವಾಗ ಬಂದು ವೆರೈಟೀಸ್ ನಾವು ದೋಸಾಗಿ ಬಂದಿದ್ದೀವಿ. ಬಂದು ಇವಾಗ ತಿಂದ್ಬಿಟ್ಟು ಕೆಲಸ ಶುರು ಮಾಡೋಣ. ಒಂಚೂರು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು. ಹೋಗಿ ಫಸ್ಟ್ ಶಾಪ್ ಮಾಡಿ ಆಮೇಲೆ ಜೋಡಿಸೋಣ ಎಲ್ಲ ಐಟಮ್ಸ್. ದೋಸೆ ತಿಂತಾಯಿದ್ದೀನಿ ಗೈಸ್. ಆ್ಯಕ್ಚುಲಿ ಏನಾಯಿತು ಅಂದರೆ, ದೋಸೆ ತಿಂದ್ಬಿಟ್ಟು ಶಾಪ್ಸ್ಗೆಲ್ಲ ಹೋದ್ವಿ. ಯಾವ ಶಾಪು ಓಪನ್ ಇಲ್ಲ. ಸೊ ಇಷ್ಟೊತ್ತಿಗೆ ಏನು ಶಾಪಿಂಗ್ ಮಾಡೋಕ್ಕಾಗಲ್ಲ. ಇವಾಗ ಇರೋ ಐಟಮ್ಸ್ನಲ್ಲೇ ಒಂಚೂರು ಸೆಟಪ್ ಮಾಡಿ ಮಲಗಿ ನಾಳೆ ಏನೇನಿದೆ ಐಟಮ್ಸ್ನ ಶಾಪಿಂಗ್ ಮಾಡೋದು. ಮತ್ತು ಬರೀ ಬ್ಯಾಕ್ಗ್ರೌಂಡು ಬರೀ ಈ ಥರ ಬ್ರೌನ್ ಕಲರ್ ಟೇಬಲ್ ನೋಡಿದ್ರೆ ಇವಾಗ ಇದೆಲ್ಲ ಹಾಕ್ಸಿದ್ದೀನಿ ನಾನು ಎಕ್ಸ್ಟ್ರಾ. ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಯಾವಾಗ ಜಾಸ್ತಿ ಜ್ವರ ಹೈ ಆಗುತ್ತೋ ಗೊತ್ತಿಲ್ಲ. ನಾನು 2 ಆರ್ಡ್ರ್ ಮಾಡಿದ್ದೆ, ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ. 2 ಐಟಮ್ ಆರ್ಡ್ರ್ ಮಾಡಿದ್ದೆ. ಇದೆ ಆಲ್ರೆಡಿ 2 ಡೇಸ್ ಆಗಿದೆ ಅದು ಬಂದು, ಡೆಲಿವರಿ ಆಗಿ 2 ಡೇಸ್ ಆಗಿದೆ. ಇವಾಗ ಅನ್ಬಾಕ್ಸ್ ಮಾಡಿ ಏನು ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಏನು ಅಂತ ನೀವು ಹೇಳ್ತಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಮನೆಗೆ ತರ್ಸ್ಬೇಕಂತ ಇದ್ದಿದ್ದು, ಬಟ್ ಇವಾಗ ಸ್ಟುಡಿಯೋಗೆ ಬೇಕಿತ್ತು, ಅದಕ್ಕೆ ತರಿಸ್ತಾಯಿದ್ದೀನಿ. ತರಿಸಿದ್ದೀನಿ ಆ್ಯಕ್ಚುಲಿ ತರಿಸ್ತಿದ್ದೀನಿ. ಈ ಫೇಸ್ ಎಲ್ಲ ತುಂಬ ಡಲ್ ಆಗಿಬಿಟ್ಟಿದೆ. ಇಗ್ನೋರ್ ಮೈ ಫೇಸ್ ಆಯಿತಾ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಸ್ವಲ್ಪ ಡಲ್ ಆಗಿದ್ದೀನಿ. ಇದು ಹಂಗೆ ಇದೆ. ಹೆಂಗೆ ಸೆಟ್ ಮಾಡಿ ಮತ್ತೆ ನಮ್ಮ ತಾಯಿಗೆ ಗೊತ್ತಂತಿದ್ದು ಸೆಟ್ ಮಾಡೋದು. ಇದು ಏನಂತ ಹೇಳಿ, ಇದು ಇದು ನಾನು ಸೆಟ್ ಮಾಡೋಕ್ಕೆ ಗೊತ್ತಿಲ್ವಲ್ಲ ಗೈಸ್. ಇವಾಗ ಇದನ್ನ ನಾನು ಫಿಕ್ಸ್ ಮಾಡೋಕ್ಕೆ ಗೊತ್ತಿಲ್ಲ. ಸೊ ಇವಾಗ ಮಾಡೋವಷ್ಟು ಎನರ್ಜಿನೂ ಇಲ್ಲ. ಸೊ ನಾಳೆ ಯಾರಾದರೂ ಹುಡುಗರು ಬಂದಾಗ ಅವ್ರ ಕೈಲಿ ಮಾಡಿಸ್ತೀನಿ. ಅದೇ ಏನು ಅಂತ ನೀವು ತೋರಿಸ್ಬೇಕಿದ್ರೆ ತೋರಿಸ್ದೆ. ಇದನ್ನು ಇವಾಗ ಅನ್ಬಾಕ್ಸಿಂಗ್ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಈ ಐಟಮ್ಸ್ ಎಲ್ಲ ಇದೆ, ಇದನ್ನೆಲ್ಲ ಇಲ್ಲಿ ಜೋಡಿಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನನಗೆ ಡಸ್ಟಿಂದ ತುಂಬ ಅಲರ್ಜಿ ಆಗಿಬಿಡುತ್ತೆ ಸ್ಕಿನ್ನೆಲ್ಲ. ಈ ಕ್ಲೀನ್ ಮಾಡಿದ್ರೆ ಯಪ್ಪ ಸ್ಕಿನ್ನೆಲ್ಲ ಹಾಳಾಗ್ಬಿಡುತ್ತೆ. ಆಲ್ರೆಡಿ ಡಲ್ಲು. ಹೆಕ್ಟಿಕ್ ಲೈಫ್ ಸ್ಟೈಲ್, ಸ್ಟ್ರೆಸ್, ಪೊಲ್ಯೂಷನ್, ಕರೆಕ್ಟಾಗಿ ನೀರು ಕುಡಿದೆ, ಕರೆಕ್ಟಾಗಿ ನಿದ್ದೆ ಮಾಡಿದೆ ಆ್ಯಂಡ್ ಫ್ರೀಕ್ವೆಂಟಾಗಿ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗೋದ್ರಿಂದ ನಮ್ಮ ಸ್ಕಿನ್ ತುಂಬ ಡಲ್ ಆ್ಯಂಡ್ ಟಯರ್ಡ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಡಲ್ ಸ್ಕಿನ್ನ ಒಳ್ಳೆ ಪ್ರಾಡಕ್ಟಿಂದ ಸರಿ ಮಾಡ್ಕೋಬೇಕು. ಸೊ ಇದೇ ಪ್ರಾಡಕ್ಟ್ ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ಸಿರಮ್, ಎ ಬ್ರ್ಯಾಂಡ್ ಐ ಟ್ರಸ್ಟ್ ಆ್ಯಂಡ್ ಹ್ಯಾವ್ ಯೂಸ್ಡ್ ಫಾರ್ ಇಯರ್ಸ್. ಈ ಬ್ರೈಟ್ನಿಂಗ್ ಸಿರಮ್ ವಿಟಮಿನ್ ಸಿನ ಬೂಸ್ಟ್ ಮಾಡುತ್ತೆ, ಆಲ್ಸೋ ನಮ್ಮ ಸ್ಕಿನ್ನ ಹೆಲ್ದಿಯಾಗಿ ಮಾಡುತ್ತೆ.
ಇದು 5x ವಿಟಮಿನ್ ಸಿ ಆ್ಯಂಡ್ 10x ನಿಯಾಸಿನಮೈಡಿಂದ ತಯಾರಿಸಿದ್ದಾರೆ ಆ್ಯಂಡ್ ಜೊತೆಗೆ ದ ಪವರ್ ಆಫ್ ನ್ಯಾಚುರಲ್ ಆರೆಂಜ್ ಎಕ್ಸ್ಟ್ರಾಕ್ಟ್ಸ್. ಫ್ರಮ್ ದ ಡೇ 3 ಇಂದಾನೆ ಇಟ್ ಹೆಲ್ಪ್ಸ್ ಅನ್ಲಾಕ್ ಯುವರ್ ಸ್ಕಿನ್ಸ್ ನ್ಯಾಚುರಲ್ ಬ್ರೈಟ್ನೆಸ್. ಜೊತೆಗೆ ಇಟ್ಸ್ ಲೈಟ್ ವೇಟ್ ಫಾರ್ಮುಲಾ ಅಬ್ಸಾರ್ಬ್ಸ್ ಕ್ವಿಕ್ಲಿ ಇನ್ ಟು ದ ಸ್ಕಿನ್ ಆ್ಯಂಡ್ ನನ್ನ ಸ್ಕಿನ್ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ಈ ಸೆರಮ್ನ ಅಪ್ಲೈ ಮಾಡಾದ್ಮೇಲೆ ಮಸಾಜ್ ಇನ್ ಅಪ್ಪರ್ವರ್ಡ್ ಸರ್ಕ್ಯುಲರ್ ಮೋಷನ್ ಜೆಂಟಲಿ ಟಿಲ್ ದ ಸೆರಮ್ ಗೆಟ್ ಅಬ್ಸರ್ವ್ಡ್ ಆ್ಯಂಡ್ ಫಾಲೋ ವಿತ್ ದ ಮಾಯಿಶ್ಚರೈಸರ್ ಟು ಲುಕ್ ಇನ್ ಮಾಯಿಶ್ಚರ್. ಸೊ ಬೆಟರ್ ರಿಸಲ್ಟ್ಸ್ ಬೇಕಂದ್ರೆ ಟ್ವೈಸ್ ಎ ಡೇ ಅಪ್ಲೈ ಮಾಡಿ. ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ ಹಿಮಾಲಯಾಸ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಥ್ಯಾಂಕ್ ಯು ಗೈಸ್. ಪವರ್ ಕಟ್ ಆಗಿಬಿಟ್ಟಿದೆ ಗೈಸ್. ಎಲ್ಲ ಇದು ಇರೋದು ಐಟಮ್ಸ್ ಎಲ್ಲ ಕೆಳಗಡೆ ಇಡ್ಸೋಷ್ಟರಲ್ಲಿ ಪವರ್ ಕಟ್. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ ನೋಡಿ. ಹಿಂಗೆ ದೇವರು ಕೆಲಸ ಮಾಡಬೇಡ ಆರಾಮಾಗಿರು ಅಂತ ಹೇಳ್ತಿದ್ದಾರೆ. ಪವರ್ ಕಟ್ ಮಾಡಿಸ್ಬಿಟ್ಟವ್ರೆ ಗೈಸ್. ಇದನ್ನ ಮೇಲೆಯಿಂದ ಹತ್ತಿ ಇಳಿಸಿದ್ದಕ್ಕೆ 500 ರೂಪಾಯಿ ಸಿಕ್ತು ಗೈಸ್ ನನಗೆ. ಅದು ಒರಿಜಿನಲ್ ಅಲ್ಲ. 500 ರೂಪಾಯಿ ನೋಟ್ ಸಿಗ್ತದೆ, ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಅದು ಗೈಸ್. ಇದು ನೋಡಿ ಇವಾಗ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಲಾಸ್ಟ್ ಟೈಮು ನಾವು ಶಿವಾಜಿನಗರ ಹೋದಾಗ ಶಾಪಿಂಗ್ ಮಾಡಿದಾಗ ಇದು ತೋರಿಸೇ ಇರಲಿಲ್ಲ, ಬರೀ ಬಾಕ್ಸ್ ತೋರಿಸಿದ್ದೆ. ಇವಾಗ ಇದನ್ನು ಇಲ್ಲಿ ಜೋಡಿಸೋದು. ಬನ್ನಿ ಜೋಡಿಸುವ ಗೈಸ್. ಇದು ಐಸ್ ಕ್ರೀಮ್ ಕಪ್ಸ್ ಅನಿಸುತ್ತೆ ನೋಡಿ ಹೆಂಗಿದೆ. ಬ್ರೋ ಯಾಕೆ ಬಂದ್ರಿ? ತೋರಿಸುವ ಇವಾಗ. 3 ಸೆಟ್ ಅಲ್ಲ, ಎರಡೇ ಸೆಟ್ಟಾ? ನೋಡಿ ತುಂಬ ಚೆನ್ನಾಗಿದೆ. ಮಿಕ್ಸಿ ಅನ್ಬಾಕ್ಸಿಂಗ್ ಮಾಡಿದ್ದೀವಿ ಇವಾಗ. ಕಲರ್ ನೋಡಿ ಹೆಂಗಿದೆ. ಅದು ಬಿಟ್ಟರೆ ನಮ್ಮ ಅಕ್ಕ ಇಲ್ಲಿ ಶಿಫ್ಟ್ ಆಗ್ತಿದ್ದಾಳೆ ಆ್ಯಂಡ್ ಶೀ ಈಸ್ ಮೇನ್ ಸೆರಾಮಿಕ್ ಪ್ಲೇಟ್ಸ್ ಅನ್ಬಾಕ್ಸಿಂಗ್ ಮಾಡುವ. ನೋಡಿ ಇದು ಎಲ್ಲ ಶೂಟ್ ದಿನ ಅಂಗಡಿ ಈಗ ಬೇಡ ಅಲ್ಲ, ನೋಡ್ತಾ ಇದ್ದೀನಿ ಆಗುತ್ತಾ ಅಂತ. ವೈಟ್ ಲುಕ್ಸ್ ಅಂತ ಇದು ಡಿಫ್ರೆಂಟ್ ಇರುವ ಅಂತ. ಬಟ್ ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ನಾನು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಜೋಶಲ್ಲಿ ಬೇಡ ಅಂದ್ವಿ. ಏನು ಇದನ್ನ ಅಯ್ಯೋ ನೋಡಿ ಗೈಸ್, ಯಪ್ಪ ಎಷ್ಟು ಗಲೀಜಾಗೈತೆ. ನಾವೇ ಒರೆಸ್ಕೋಬೇಕು ಇವಾಗ. ಕ್ಲೀನ್ ಮಾಡಿ ಕೊಡ್ತೀನಿ ಅಂದಿದ್ರು ಅವರು. ನಾವು ಅರ್ಜೆಂಟಲ್ಲಿ ನೋಡಿ ಇದನ್ನು ಕ್ಲೀನ್ ಮಾಡಿದ್ದಾರೆ, ಇದನ್ನು ಮಾಡಿಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಗೈಸ್. ಇಲ್ಲಿ ಇಟ್ಟು ನೋಡ್ತಾ ಇದ್ದೀನಿ, ಎಲ್ಲಿ ಬೀಳುತ್ತೆ ಅಂತ ಭಯ, ಆದರೂ ಬೇಡ ಇವಾಗ ಇಡೋದು ಅಂತ ಹಿಂಗೆ ಇಟ್ಟಿದ್ದೀನಿ ನೋಡಿ. ನಾನು ಏನಕ್ಕೆ ಇವಾಗ ಇದೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಇದೆಲ್ಲ ಆಗಿದ ತಕ್ಷಣ ಇದೆಲ್ಲ ಐಟಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದಕ್ಕೆ ನೋಡಿ ಫುಲ್ ಮೆಸ್ ಆಗಿಬಿಡಿದೆ. ಎಲ್ಲ ಎತ್ತೋಗ್ಬಿಟ್ರೆ ನಾಳೆ ಬಂದು ಕಸ ಗುಡ್ಸ್ ಒರೆಸ್ಬಿಟ್ರೆ ಸರಿ ಹೋಗುತ್ತೆ. ಗೈಸ್ ಸಖತ್ತಾಗಿರೋ ಒಂದು ಟ್ರೆಷರ್ ಸಿಕ್ಕಿದೆ ನೋಡಿ. ಓಹೋ ತುಂಬ ದುಡ್ಡಿದೆ. ಇದು ಹಿಂಗಿತ್ತು ಆ್ಯಕ್ಚುಲಿ. ಇಲ್ಲೆಲ್ಲ ಸೆಟಪ್ ಮಾಡ್ತಾಯಿದ್ದೀವಿ ಆಯ್ತಾ. ಇಲ್ಲೆಲ್ಲ ಹಿಂಗಿತ್ತು. ಏನಿದು ಅಂತ ಓಪನ್ ಮಾಡಿದೆ. ಇಷ್ಟೊಂದು ದುಡ್ಡು ಅಂದರೆ ಹಿಂಗಿರುತ್ತೆ ಹೇಳಿ. ಆ ಮೂಮೆಂಟಿಗೆ ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತಲ್ಲ. ನನಗೇನು ಖುಷಿ ಆಗಲ್ಲ, ಯಾರ್ದಿರ್ಬೋದು ಏನು ಅಂತ ಯೋಚನೆ ಆಗುತ್ತೆ ಅಷ್ಟೇ. ನೀವು ಹೇಳಿ ಗೈಸ್, ಈ ಥರ ದುಡ್ಡು ಸಿಕ್ಕಿದ್ರೆ ನೀವೇನು ಮಾಡ್ಬೋದು? ಇವಾಗ ಪ್ರೆಸೆಂಟಿಗೆ ನಿಮ್ಗೆ ಈ ಥರ ದುಡ್ಡು ಸಿಕ್ಕಿದ ತಕ್ಷಣ ನೋಡಿದ ತಕ್ಷಣ ಏನು ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಗೈಸ್. ನಾನಂತೂ ಏನೂ ಮಾಡಲ್ಲ. ನನ್ನ ಸ್ಟುಡಿಯೋನ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋತೀನಿ ಅಷ್ಟೇ. ಫಸ್ಟು ಕೇಳ್ತೀನಿ ಗೈಸ್ ಯಾರ್ದಿರ್ಬೋದು ಏನು ಅಂತೆಲ್ಲ ವಿಚಾರಿಸ್ತೀನಿ. ಇನ್ ಕೇಸ್ ಏನೋ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ದೇವ್ರಿಗೆ ಹೋಗ್ಬಿಟ್ಟು ಉಣ್ಣಿಗೆ ಹಾಕ್ಬಿಟ್ಟು ಬರ್ತೀನಿ ಗೈಸ್ ಅಷ್ಟೇ. ಗೈಸ್ ಇವಾಗ ಮೇನ್ ಕಿಚನ್ಗೆ ಬೇಕಾಗಿರೋ ಮೇನ್ ಐಟಮೇ ಇದು. ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ವಾಯ್ಸೇ ಹೋಗ್ಬಿಟ್ಟಿದೆ. ಕೆಮ್ಮಿ ಆಗ್ತಾನೇ ಇಲ್ಲ. ಪೂಜೆ ದಿವಸ ಹೆಂಗಿರ್ತೀನೋ ಗೊತ್ತಿಲ್ಲ. ಅಷ್ಟೊಂದು ಸರಿ ಹೋದರೆ ಒಳ್ಳೆಯದು. ಏನೋ ದೃಷ್ಟಿ ಆಗಿಬಿಟ್ಟಿದೆ ಎಲ್ಲರೂ ಮನೆಗೆ. ಫುಲ್ಲು ಜ್ವರ ಬಂದಿದೆ, ಎಲ್ಲರೂ ಸ್ಪ್ರೆಡ್ ಆಗಿಬಿಟ್ಟು. ಫೈನ್, ಇವಾಗ ಇದನ್ನು ಇಡುವ. ಎಲ್ಲ ಗಲೀಜಾಗಿದೆ. ಟಯರ್ಡ್ ಆಗಿಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೀನಿ, ಆಗ್ತಿಲ್ಲ. ಮನೆಗೆ ಹೋಗಿ ಮಲ್ಬಿಡೋಣ ಅನಿಸ್ತಿದೆ. ಬಟ್ ಆಲ್ಮೋಸ್ಟ್ ಎಲ್ಲ ಏನೇನಿದೆ ಐಟಮ್ಸ್ ಎಲ್ಲ ಎತ್ತಿ ಇಲ್ಲಿ ಇಟ್ಟಿದ್ದೀವಿ. ಬೆಳಗ್ಗೆ ಬಂದು ಇದು ಕಸ ಗುಡಿಸ್ಬಿಟ್ಟು ಒರೆಸ್ಬಿಟ್ರೆ ಇನ್ನು ಮಿಕ್ಕಿದ ಏನೇನು ಐಟಮ್ಸ್ ಇದೆ ಜೋಡಿಸ್ಕೋಬೋದು ಅಷ್ಟೇ. ಸೊ ಟಯರ್ಡ್ ಆಗಿದೆ ನೋಡಿ, ಮುಖ ಎಲ್ಲ ಹೆಂಗೆ ಇಳಿದೋಗ್ಬಿಟ್ಟಿದೆ ನಂದು. ಟಯರ್ಡ್ ಆಗಿಬಿಟ್ಟಿದ್ದೀವಿ. ಹೋಗಿ ಮಲ್ಕೊಂಬಿಟ್ಟು ಬೇಗ ಬೆಳಗ್ಗೆ ಬಂದು ಮಾಡಬೇಕು ಮತ್ತೆ. ಏನಾಗಿದೆ ಇಲ್ಲಿ
ಗೈಸ್ ಇನ್ನೂ ಇಲ್ಲೆಲ್ಲ ಜಾಗ ಇದೆ, ಇಲ್ಲೇನೂ ಇಟ್ಟಿಲ್ಲ ನಾನು, ಇನ್ನೇನು ಸ್ಟೋರ್ ಮಾಡಿಲ್ಲ. ಆಮೇಲೆ ಒಂಚೂರು ಒಂದೊಂದೇ ಸ್ಟೋರ್ ಮಾಡೋಣ. ಯಾಕಂದರೆ ಇವಾಗ ಎಷ್ಟೊಂದು ಆ್ಯಕ್ಚುಲಿ ಏನಾಗಿದೆ ಅಂದರೆ ಏನೇನು ಐಟಮ್ಸ್ ಬೇಕು ಏನು ಅಂತ ಸಡನ್ನಾಗಿ ಮೈಂಡಿಗೆ ಬರೋಲ್ಲ. ಸೊ ಬೇಸಿಕ್ ಮೇನ್ ಏನೇನು ದೊಡ್ಡ ಐಟಮ್ಸ್ ಎಲ್ಲ ಬೇಕು ಅದನ್ನು ಮಾತ್ರ ಪರ್ಚೇಸ್ ಮಾಡಿ ತಂದು ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಹೋಗ್ತಾ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಹಾಗೆ ಪರ್ಚೇಸ್ ಮಾಡಿ ಸ್ಟೋರ್ ಮಾಡೋದು, ಹಂಗೆ ಅಂದ್ಕೊಂಡಿದ್ದೀನಿ. ನಾನೇ ತಿಳ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಉಟ್ಕೊಂಡಿದ್ದೀನಿ ಇಲ್ಲಿ ಎಲ್ಲರೂ ಅಣ್ಣ ಅನ್ಕೊಂಡ್ಬಿಟ್ಟವ್ರೆ ಅನ್ಸುತ್ತೆ. ಅಪ್ಪ ಅಣ್ಣ ಆಗಿದ್ರೆ ನನ್ನ ಸಾಯಿಸೇ ಬಿಡೋನು. ಸೋನು ಅದು ಎತ್ಕೊಂಡು ಬಾ, ಸೋನು ಇದು ಎತ್ಕೊಂಡು ಬಾ ಅಲ್ವಾ? ಕೆಳಗಡೆ ಹಿಂಗೆ ಇಡೋದು. ಉಲ್ಟಾ ಆಯ್ತು ಅನ್ಸುತ್ತೆ ಉಲ್ಟಾಯಿತು. ಇದು ಮೇಲೆ ಬರಬೇಕು, ಇದು ಇದು ಕೆಳಗಡೆ ಇರಬೇಕು. ಹೆಂಗೆ ಹಾಕ್ತೀಯಾ ನೋಡಿ, ಮೇಲೆ ಒಂದಿದೆ, ಇನ್ನೊಂದು ಬರಬೇಕು. ಓಕೆ, ಎಲ್ಲ ಇರಬೇಕಲ್ಲ ಮತ್ತೆ ಇನ್ನೊಂದು. ಎಲ್ಲ ಹಿಂಗೆ ಕಸ ಬಿಟ್ಬಿಟ್ಟು ಹಿಂಗೆ ಎಲ್ಲ ಮೆಸ್ಸಪ್ ಆಗಿದೆ, ಹಿಂಗೆ ಬಿಟ್ಟು ಹೊಡ್ತಾ ಇದ್ದೀವಿ. ಲೇಟ್ ನೈಟು ಹೋಗಿ ಚೂರು ರೆಸ್ಟ್ ಮಾಡಿ ಬೆಳಗ್ಗೆ ಬಂದು ಬಾಕ್ಸ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಗೈಸ್ ಲೈಟ್ ಆಫ್ ಮಾಡಿಬಿಡ್ತೀನಿ, ನಾನೇ ಮಾಡ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೆನ್ನೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ, ಬಂದು ಹಾಗೆ ಮಲಗಿಬಿಟ್ಟಿದೆ. ಫುಲ್ ಜ್ವರ ಬಂದುಬಿಟ್ಟಿದೆ. ಇನ್ನಂತೂ ಇವಾಗಂತೂ ಫುಲ್ ಗಂಟ್ಲೆಲ್ಲ ಒಣಗಿಬಿಟ್ಟಿದೆ. ರವಾ ಗಂಜಿ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ, ನಾ ಕುಡಿತಾ ಇದ್ದೀನಿ ಇವಾಗ. ಒಂಚೂರು ಗಂಟ್ಲೆಲ್ಲ ತಣ್ಣಗಾಗಲಿ ಅಂತ. ಹೆವಿ ಇಚ್ಚಿಂಗ್ ಆಗಿಬಿಟ್ಟಿದೆ, ಅಲ್ಲೆಲ್ಲ ಆಗ್ತಿಲ್ಲ. ಗೈಸ್ ಬಂದಿದ ತಕ್ಷಣ ನೋಡಿ, ಎದ್ದಿದ ತಕ್ಷಣ ನಮ್ಮ ಸೈಲ್ ನನ್ನೇ ನೋಡ್ತಾನೆ. ಏನು ಮಾಡ್ತೀಯ ಸೈಲ್ ಎದ್ದಿದ ತಕ್ಷಣ? ಇಲ್ಲಿಂದನೇ ಇಷ್ಟು ದೂರದಿಂದನೇ ಆಲ್ರೆಡಿ ನನಗೆ ಬಂದೈತೆ. ಬರ್ತಾನೆ. ಒಳ್ಳೇದಾಗ್ಲಿ. ಹಾಂ, ಇದಕ್ಕೆ ದೊಡ್ಡ ಬಂದಿದ್ದು, ಇದಕ್ಕೆ ಬಂದು ಮಾಡಿರೋದು ಒಂದು ದಕ್ಷಿಣೆ ಅಂತ. ಪ್ರಾಬ್ಲಮ್ ಅಂತ ಏನಪ್ಪ ನಿನ್ನ ಪ್ರಾಬ್ಲಮ್ಮು? ಏನೋ ತೊಗೊಂಬಿಟ್ಟವನೆ, ಅದಕ್ಕೆ ನನಗೆ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತವನೆ. ಹೆಂಗೆ ಸೇಲ್ ಮಾಡ್ತಾನಂತ, ಹೆಂಗೆ ಕನ್ವಿನ್ಸ್ ಮಾಡ್ತಾನೆ ಅಂತ ನೋಡೋಣ ಗೈಸ್. ಎದಳಕ್ಕೆ ಆಗ್ತಿಲ್ಲ. ಇವತ್ತು ಸಾಯಿಲ್ ಎನರ್ಜಿಯಾಗಿ ಒಂಚೂರು ಮಾತಾಡ್ತಾನೆ. ನೆನ್ನೆ ಮೊನ್ನೆ ಎಲ್ಲ ನಾನು ಮಾತಾಡ್ತಿದ್ದೆ, ಇವತ್ತು ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ. ಹಂಗೆ ಬೆಡ್ ಮೇಲೆ ಇದ್ದೀನಿ. ಏನು ಇದು ತೀಸ್ಕೊಂಡು 300 ರೂಪಾಯಿ. ಇಲ್ಲಿ ತೋರಿಸು. ಇದಾ? ಓಕೆ, ಇದನ್ನ ಇಸ್ಕೊಂಡು 300 ರೂಪಾಯಿ. ಬಟ್ ನನ್ನ ಹತ್ರ ಇದೆ ಆಲ್ರೆಡಿ. ಖಾಲಿ ಆದ್ಮೇಲೆ ಯೂಸ್ ಮಾಡಿ. ಏನು ಖಾಲಿ ಆದ್ಮೇಲೆ? ಅದು ನಿಂದು ಖಾಲಿ ಆಲ್ರೆಡಿ ತುಂಬ ಇದೆ ನನ್ನ ಹತ್ರ. ಏನು ಯಾವತ್ತು ಖಾಲಿನೇ ಆಗಲ್ವಾ? ಖಾಲಿನೇ ಆಗಲ್ಲ. ಖಾಲಿ ಆಗೋಕ್ಕೆ ಮುಂಚೆನೇ ಆಲ್ರೆಡಿ ನಾನು ಖಾಲಿ ಮಾಡ್ತೀನಿ. ಅದು ಇತ್ತು ಬೇಡ ಸರ್, ತುಂಬ ಎಕ್ಸ್ಪೆನ್ಸಿವ್ ಅದು. 300 ಆಯ್ತು. 210 ರೂಪಾಯಿ ಕೊಡು. 200 ರೂಪಾಯಿ ಕೊಡಾಯ್ತು. 300 ರೂಪಾಯಿಂದ 210 ರೂಪಾಯಿಗೆ ಬಂದವನೇ. ಎಷ್ಟು ರಿಯಲ್ ಪ್ರೈಸ್ ಇದು? 350 ಲಾಸಲ್ಲಿ ಕೊಡ್ತೀವಿ. ಲಾಸಲ್ಲಿ ಕೊಡ್ತಾವನಂತೆ, ಓಪನೇ ಮಾಡಿಲ್ವಂತೆ. ಆಯಿತು, 210 ರೂಪಾಯಿ ಕೊಡಬೇಕಂತೆ. ಸಾರಿ ಬ್ರೋ, ಬೇಡ. ಮಾರ್ಕೆಟಿಂಗ್ ಸ್ಕಿಲ್ಸ್ ಕಲಿಬೇಕು ನೀನು. ನಾವು ಆ ಫೇಸ್ ವಾಶ್ ಯೂಸೇ ಮಾಡಲ್ಲ. ಫಸ್ಟ್ ಫೇಸ್ ವಾಶ್ ಅಲ್ಲ, ಮಾಯ್ಶ್ಚರೈಸರ್ ಇಡು ಅಲ್ಲಿ. ಎಷ್ಟಿದಿರೋದು ಅವನಿಗೆ ಗೊತ್ತೇ ಇಲ್ಲ. ಏನು ಓಪನ್ ಮಾಡಿದ್ದೀಯಲ್ಲ, ಒಂದೊಂದು ಎತ್ಕೊ, ನೀರು ಹಾಕ್ಬಿಟ್ಟು ಉಜ್ಜು, ಫೇಸ್ ವಾಶ್ ಆಗುತ್ತೆ. ಇದು ಟ್ರಾವೆಲಿಂಗ್ ಟೈಮಲ್ಲಿ ಇದು ಎತ್ಕೊಳ್ಳೋದು, ತಗೊಂಡು ಹೋಗೋದು. ನೋಡಿ, ಟ್ರಾವೆಲಿಂಗ್ ಟೈಮ್ ಎಲ್ಲ ಬೀಳಿಸ್ತೀಯಾ? ನಾನು ಟ್ರಾವೆಲ್ ಮಾಡ್ತೀನಿ. ನಾನು ಬಾಯಿ ಮುಚ್ಚ. ಈ ರೂಮಿಂದ ಆ ರೂಮಿಗೆ ಟ್ರಾವೆಲ್ ಮಾಡ್ತಾನಂತೆ, ಅದಕ್ಕೆ ಅದು ಬೇಕಂತೆ. ಅಯ್ಯೋ, ಆಗ್ತಿಲ್ಲ ನನಗೆ.